ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶ್ವರಾಸ್ ವ್ಲಾಗ್ಸ್. ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಡೈಲಿ ವ್ಲಾಗ್ ಆಗಿರುತ್ತೆ. ಹಾಗೆ ನಾನು ಈ ವ್ಲಾಗಲ್ಲಿ ಏನೇನು ಮಾಡಿದ್ದೀನಿ ಅಮ್ಮ ಮನೇಲಿ, ಹಾಗೆ ಅಮ್ಮ ಲಿರಿಷಾಗೆ ಏನು ಸರ್ಪ್ರೈಸ್ ಮಾಡಿದ್ರು ಪ್ರತಿಯೊಂದು ಸಹ ನೀವು ವೆಯ್ಟ್ ಮಾಡಿದ್ರೆ ನೋಡ್ಬೋದು. ಸೊ ಇದು ನಮ್ಮೂರಲ್ಲಂತೂ ಸಿಕ್ಕಾಬಟ್ಟೆ ಮಳೆ ಆಗಿದೆ. ನಿಜವಾಗ್ಲೂ ರೈತರಿಗೆ ಮಳೆ ಬಂದರೆ ಆಗೋ ಅಷ್ಟು ಖುಷಿ ಬೇರೆ ಏನರಲ್ಲೂ ಸಿಗಲ್ಲ. ಸೊ ನಾನು ಅದನ್ನು ನನ್ನ ಕಣ್ಣಾರೆ ನೋಡಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಫುಲ್ಲು ತೆಂಗಿನ ಮರ ಆಗಲಿ ಅಡಿಕೆ ಮರ ಆಗಲಿ ಫುಲ್ಲು ಎಲ್ಲ ಬಿಸಿಲಿಗೆ ಬಾಡೋಗಿತ್ತು, ಒಣಗೋಗಿತ್ತು. ಸೊ ಇರುತ್ತೋ ಇಲ್ವೋ ಅನ್ನಂಗೆ ಆಗೋಗ್ಬಿಟ್ಟಿತ್ತು ಗಿಡಗಳು. ಬಟ್ ಇವಾಗಂತೂ ಮಳೆ ಬಂದಿತ್ತು. ರೈತರಿಗೆ ಚಿನ್ನ ಕೊಟ್ಟರು ಅಷ್ಟು ಖುಷಿ ಆಗಲ್ವೇನೋ ಅಷ್ಟು ಖುಷಿ ಆಗಿದೆ ನಮಗಂತೂ. ಸೊ ನಿಮ್ಮೂರಲ್ಲೆಲ್ಲ ಎಲ್ಲೆಲ್ಲಿ ಮಳೆ ಬಂದಿದೆ, ನೀವೆಲ್ಲ ಯಾವ ಊರಲ್ಲಿದ್ದೀರಾ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನಗೂ ಸ್ವಲ್ಪ ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ಸ್ಗಳನ್ನ ನೋಡಿ. ಇನ್ನೂ ಸಕ್ಕತ್ತಾಗಿ ಅನ್ನಿಸ್ತೈತೆ. ಬೇಕು ಏನು ಓಪನ್ ಇರಬೇಕಾ ಐಸು ಕ್ಲೋಸ್ ಇರಬೇಕಾ? ಕ್ಲೋಸ್ ಮಾಡಬೇಕಾ? ನೀಟಾಗಿ ಇದು ಮಾಡ್ಕೊಂಡು ಹೋಗೋಮೇಲೆ ನಾನು ಎಡವಿ ಗಿಡವೇನು ಇಲ್ಲಿ ಮೊದಲೇ ಕಲ್ಗಳ ನಡಿ ನೀನು ಮುಂದೆ ವಾವ್ ಸೂಪರ್. ನೀವ ಮಾಡಿರೋದು ಯಾವುದು? ಯಾವ್ದು? ಇದು ನನ್ನ ಮನೆನಾ? ಇದು ಪಾಪನ ಮನೆ. ನಿನ್ನ ಮನೆನಾ ಗಿಣಿ? ವಾವ್. ಇದೇ ಕರ್ಬೇವಿನ ಸೊಪ್ಪು ಕಿತ್ಕೊಂಬರೋಣ. ಏನು ಫ್ರೆಶ್ ಆಗಿದೆ ನೋಡಿ. ನೈಟಿನ ಮಳೆ ಬಂದಿದೆ. ಇನ್ನೊಂದು ಸ್ವಲ್ಪ ಕಿತ್ಕೊಳ್ಳೋಣ. ಸಾಂಬಾರಿಗೂ ಸಹ ಬೇಕು. ಸಾಂಬಾರಿಗೆ ಮತ್ತು ಟಿಫನ್ಗೆ ಎರಡಕ್ಕೂ ಸೇರಿಸಿ. ವಾವ್ ಫ್ರೆಶ್ ಕರಿಬೇವು. ಬೆಳಗ್ಗೆನೇ ಅಮ್ಮ ಕೆಲ್ಸಕ್ಕೆ ಹೋಗ್ತಾರೆ. ಸೊ ಅದರಿಂದ ನಾವೇ ಟಿಫನ್ನ ಮಾಡ್ಕೊಂಡ್ವಿ. ಯಾಕಂದರೆ ಸುಮ್ಮನೆ ಅಮ್ಮ ಅಲ್ಲೂ ಕೆಲಸ ಮಾಡಿ ಬಂದು ಸಾಕಾಗುತ್ತೆ. ಸೊ ಹಂಗಾಗ್ಬಿಟ್ಟು ನಾವೇ ಮಾರ್ನಿಂಗ್ ಟಿಫನ್ನ ಪ್ರಿಪೇರ್ ಮಾಡಿಕೊಂಡು ತಿಂದ್ವಿ. ಸೊ ಮಾರ್ನಿಂಗ್ ಟಿಫನ್ಗೆ ಉಪ್ಪಿಟ್ಟನ್ನ ಮಾಡಿದ್ದೀನಿ. ರವೆ ಉಪ್ಪಿಟ್ಟಲ್ಲ, ಇದು ಅಕ್ಕಿ ಉಪ್ಪಿಟ್ಟು. ಅಕ್ಕಿನಲ್ಲಿ ರವೆ ಬಿಡಿಸಿ ಮಾಡಿರೋ ಅಂಥ ಉಪ್ಪಿಟ್ಟು. ವೆಜಿಟೇಬಲ್ಸು ಹಾಗೆ ಸಬ್ಬಾಕ್ಸಿ ಸೊಪ್ಪು ಸೊ ಎಲ್ಲ ಹಾಕ್ಬಿಟ್ಟು ಮಾಡಿರೋದು. ತುಂಬಾ ಚೆನ್ನಾಗಾಗಿತ್ತು. ಸೊ ನಾವು ಅಪ್ಪಂಗೂ ಕೂಡ ಹಾಕೊಟ್ವಿ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇತ್ತು. ಹಾಗೆ ನಾವು ಬಾಳೆ ಎಲೆ ಮೇಲೆ ಜಾಸ್ತಿ ತಿಂತೀವಿ ಹಳ್ಳಿ ಕಡೆ ಇದ್ದರೆ. ಸೊ ಅಷ್ಟರಲ್ಲಿ ಟಿಫನ್ ಎಲ್ಲ ಮುಗಿಸ್ಕೊಂಡ್ವಿ. ನಮ್ಮ ಅಜ್ಜಿ ನೋಡಿದ್ರೆ ಆ್ಯಕ್ಚುಲಿ ಫುಲ್ಲು ಗಾರ್ಡನ್ ಥರ ಮಾಡ್ತಾವ್ರೆ. ಸೊ ಎಲ್ಲ ನೀಟ್ ಮಾಡ್ತಾವ್ರೆ. ಮೆಣಸಿನ್ಕಾಯಿ ಎಲ್ಲನೂ ಸಹ ಹಾಕ್ತಾಯಿದ್ದಾರೆ ನೋಡಿ. ಇದೇನಿದು? ಕರಿಬೇವು ಹುಟ್ಟೈತೆ. ಇಲ್ಲಿ ಬದನೆಕಾಯಿ ಗಿಡ ಒಣಗೋಗೈತಿ, ಇವತ್ತು ಚಿಗುರುತ್ತೈತೆ. ಇದ್ಯಾವ ಗಿಡ? ಶೋ ಗಿಡ ಅಜ್ಜಿ. ಇದು ಕರಮಣಿಗಳ ಗಿಡ. ಏನೇನೋ ಹಾಕೋರ್ರೆ ನಮ್ಮ ಕೆಮ್ಮಿಗೋಸ್ಕರ ಯೂಸ್ ಮಾಡ್ತಾರೆ. ಕೆಮ್ಮು ಬಂದಾಗ ತಿಂತಾರೆ ಇನ್ನು. ಹೌದಾ? ದೊಡ್ಡ ಪತ್ರೆನಾ? ಅಲ್ಲ ದೊಡ್ಡ ಪತ್ರೆ ಅಲ್ಲ, ಬೇರೆದು. ಇದೇನು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಗಾಯ್ಸ್. ಇದು ಯಾವ ಗಿಡ ಅಂತ ಗೊತ್ತಿಲ್ಲ. ಗಿಡಗಳನ್ನೆಲ್ಲ ಮನೆ ಮುಂದೆನೇ ಇಟ್ಟಿದ್ವಿ. ಸೊ ಅದನ್ನೆಲ್ಲ ಗಾರ್ಡನ್ ಥರ ಮಾಡೋಣ ಅಂತ ಅಜ್ಜಿ ಕೈಲಿ ಹಂಗೆ ತಂದು ಕೊಡ್ತಾ ಇದ್ವಿ. ಸೊ ಅಷ್ಟರಲ್ಲಿ ಕೆಳಗಡೆ ಒಂದು ಗಿಡ ಬಿದ್ದುಬಿಡ್ತು. ಅಲೋವೆರಾ ಗಿಡ ಅನಿಸುತ್ತೆ ಇದು. ಸೊ ಬಿದ್ದುಬಿಟ್ಟು ಹಂಗೆ ಎಲ್ಲ ಕಳಿಸ್ಕೊಂಡ್ಬಿಡ್ತು. ಸೊ ಹಂಗಾಗ್ಬಿಟ್ಟು ನೋಡಿ ಅದನ್ನು ಅಜ್ಜಿ ಮತ್ತೆ ಹಾಕಿದ್ರು. ಆ ಗಿಡನ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಮಾಡೋಸಲ್ಲಿ ಸಾಕೋಗೋಯ್ತು ಗಾಯ್ಸ್. ನಮ್ಮ ಅಜ್ಜಿ ಎಲ್ಲ ತೋರ್ಸಜ್ಜಿ. ನಮ್ಮ ಅಜ್ಜಿ ಗಿಡಗಳನ್ನ ನೆಡ್ತಾ ಇದ್ದೀವಿ. ಸಾಲು ಅಲ್ಲ ಲಿಶಾ, ಹಿಂಗಲ್ಲ ಸಾಲು ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಮನೆ ಮುಂದೆಲ್ಲ ಗಾರ್ಡನ್ ಥರ ಮಾಡಿದ್ವಿ ಅಂತ. ಹಾಗೆ ಇನ್ನೂ ಸ್ವಲ್ಪ ಚಿಕ್ಕ ಪುಟ್ಟ ಗಿಡಗಳನ್ನೂ ಸಹ ಹಾಕಿದ್ವಿ. ಸೊ ಅಷ್ಟರಲ್ಲಿ ಸಂಜೆ ಆಗೇ ಹೋಯ್ತು. ನಮಗೂ ಸಹ ಸಿಕ್ಕಾಬಟ್ಟೆ ಟಯರ್ಡ್ ಆಗಿತ್ತು. ಇವಾಗ ಶುಕ್ರವಾರ ಆಗಿರೋದ್ರಿಂದ ಪೂಜೆ ಮಾಡೋಣ, ಸಂಜೆ ಪೂಜೆ ಅಂತ ಹೇಳ್ಬಿಟ್ಟು ಫಸ್ಟು ಗಾರ್ಡನ್ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಸೊ ಅಷ್ಟರಲ್ಲಿ ಸಂಜೆ ಆಯಿತು. ನಾನು ಸಹ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಇವಾಗ ಪೂಜೆ ಮಾಡೋಣ ಅಮ್ಮ ಬರೋ ಅಷ್ಟರಲ್ಲಿ ಅಂತ ಪೂಜೆ ಮಾಡಿ, ಹಾಗೆ ಒಂದು ಶುಕ್ರವಾರದೊತ್ತು ಒಂದು ಬುಕ್ನ ಓದ್ತೀನಿ, ದೇವ್ರದ್ದು ಲಕ್ಷ್ಮೀದು. ಸೊ ಆ ಬುಕ್ಸ್ನೂ ಸಹ ಓದ್ತಾ ಇದ್ದೆ. ನಮ್ಮ ಲಿರಿಷಾ ಬಂದು ನೋಡ್ತಾ ಇದ್ಲು. ಅವಳಂತೂ ಈ ವೀಕ್ ಆಟ ಕೊಡ್ತಾಳೆ. ದೇವ್ರ ಪೂಜೆ ಮಾಡೋಕ್ಕೂ ಸಹ ಬಿಡೋದಿಲ್ಲ. ಇವಾಗ ವಾಯ್ಸ್ ಓವರ್ ಸಹ ಕೊಡ್ತಾ ಇದ್ದೀನಿ, ಪಕ್ಕದಲ್ಲೇ ಇದ್ದಾಳೆ. ಬುಕ್ ಓದ್ತಾ ಇದ್ದೆ ಗೊತ್ತಾ, ದೇವ್ರದ್ದು ಲಕ್ಷ್ಮೀದು. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಲಕ್ಷ್ಮೀದು ಬುಕ್ ಓದ್ತೀನಿ. ಸೊ ಅಮ್ಮ ಮನೇಲೂ ಆ ಬುಕ್ ಇದೆ, ನನ್ನ ಹತ್ರನೂ ಇದೆ. ಸೊ ಇಲ್ಲೇ ಕಂಟಿನ್ಯೂ ಮಾಡೋಣ ಅಂತ ಓದ್ತಾ ಇದ್ದೆ. ಸೊ ಅದರಲ್ಲಿ ಒಂದು ವಿಷಯನ ನಿಮಗೆ ಹೇಳಬೇಕು ಅಂತ ಅನ್ನಿಸ್ತು. ಸ್ವಲ್ಪ ನಂದು ವಾಯ್ಸ್ ಹೋಗ್ಬಿಟ್ಟಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಏನಂತಂದರೆ
ಭಗವಂತನನ್ನು ತಿಳಿಯುವುದು ಹೇಗೆ ಅಂದರೆ ನಾವು ಒಂದು ದೇವ್ರನ್ನ ಪೂಜೆ ಮಾಡ್ತಾ ಇರ್ತೀವಲ್ವ. ಸೊ ಆ ದೇವರು ನಮಗೆ ಒಲ್ದಿದಾರ ಅಥವಾ ನಾವು ಮಾಡ್ತಿರೋ ಪೂಜೆ ಅವ್ರಿಗೆ ಸಲ್ಲಿದೆಯಾ ಅನ್ನೋದು ತಿಳ್ಕೊಳೋದು ಹೆಂಗೆ ಅಂದರೆ ನಾನು ಇವಾಗ ತೋರಿಸ್ತೀನಿ ನೋಡಿ. ಈ ಬುಕ್ಕಲ್ಲಿ ಎಷ್ಟು ಅರ್ಥಗರ್ಭಿತವಾಗಿ ಹಾಕಿದ್ದಾರೆ ಅಂತ. ಭಗವಂತನನ್ನು ತಿಳಿಯುವುದು, ಭಗವಂತನ ನಾಮವನ್ನು ಉಚ್ಚರಿಸಿದ ಕೂಡಲೇ ಕಣ್ಣುಗಳಲ್ಲಿ ಬಾಷ್ಪಗಳು ಉದರಬೇಕು, ಮೈ ರೋಮಾಂಚನಗೊಳ್ಳಬೇಕು. ಈ ಗುರುತುಗಳು ಕಂಡು ಬಂದಾಗ ಕಾಮಿನಿ ಕಾಂಚನ ಬಂಧದಿಂದ ನೀನು ಬಿಡುಗಡೆ ಹೊಂದಿದ್ದೀಯ ಎಂದು ಭಗವಂತನನ್ನು ಪಡೆದು ಎಂದು ತಿಳಿಯಬಹುದು. ಶ್ರೀ ರಾಮಕೃಷ್ಣ ಪರಮಹಂಸರು ಹೇಳಿರೋದು. ನಾವೇನಾದರೂ ದೇವ್ರನ್ನ ನಂಬ್ತಾ ಇದ್ದೀವಿ, ದೇವ್ರಿಗೆ ನಮ್ಮ ಏನೇನು ಕೇಳ್ಕೊಳ್ತೀವಿ ಅದೆಲ್ಲ ಅವ್ರಿಗೆ ಸಲ್ಲಿದೆ ಅಂದರೆ ಇಷ್ಟು ಸೂಚನೆಗಳು ನಮ್ಮ ಮೈಯಲ್ಲಿ ನಮ್ಮ ಮುಖದಲ್ಲಿ ಕಾಣಿಸ್ಕೊತಾರೆ. ಸೊ ದೇವ್ರು ಇದ್ದಾನೆ ಅನ್ನೋದಕ್ಕೆ ಇದೇ ಕಾರಣ ನೋಡಿ ಗೈಸ್. ಈ ಬುಕ್ಕಲ್ಲಿ ಎಷ್ಟು ಚೆಂದ ಬರ್ತಿದ್ದಾರೆ. ನಾನು ಡೈಲಿ ಒಂದೊಂದೇ ಓದ್ತಾ ಇದ್ದೀನಿ. ಇನ್ನು ಇಷ್ಟು ಬುಕ್ ಇದೆ. ಸೊ ಇದು ಹಳೆಯ ಬುಕ್ಕು. ಸೊ ನೋಡೋಣ ಯಾವ ಥರ ಬರುತ್ತೆ ಅಂತ. ಶುಕ್ರವಾರ ಓದ್ತಾ ಇದ್ದೀನಿ. ನೋಡೋಣ ಗೈಸ್ ಈ ಬುಕ್ಸ್ ಬಗ್ಗೆ ತಿಳಿಸ್ತೀನಿ. ಜಸ್ಟ್ ಊಟ ಆಯಿತು, ನಿಮ್ದು ಎಲ್ಲರದು ಊಟ ಆಯಿತು ಅಂತ ಅನ್ಕೊತೀನಿ. ಸೊ ಇವಾಗ ಜಸ್ಟ್ ಊಟ ಮುಗಿಸ್ಕೊಂಡು ಹಮ್ಮು ಕೂದ್ಲಿಂಗನ್ನು ಬಾಯಿ ಒಳಗಡೆ ಹೋಗ್ಬಿಟ್ಟೈತೆ ಕೂದಲು. ಸೊ ಇವಾಗ ಊಟ ಮುಗಿಸ್ಕೊಂಡ್ವಿ. ಇವಾಗ ನಮ್ಮ ಮಾವಿನ ಗಿಡದ ಹತ್ರ ಹೋಗಿ ಬರೋಣ ಅಂತ ಹೋಗ್ತಾ ಇದ್ವಿ ಗೈಸ್. ಏನಕ್ಕೆ ಇವಾಗ ನಮ್ಮ ಮಾವಿನ ಗಿಡದ ಹತ್ರ ಹೋಗ್ತಾ ಇದ್ದೀವಿ ಅಂತಂದರೆ ಸ್ವಲ್ಪ ಮಾವಿನಕಾಯಿ ಬೇಕು ಬ್ಯಾಂಗ್ಳೂರಿಗೆ ತೊಗೊಂಡೋಗೋಕ್ಕೆ. ಸೊ ಹಂಗಾಗ್ಬಿಟ್ಟು ಇವಾಗ ಮಾವಿನಕಾಯಿ ಕಿತ್ಕೊಬರೋಣ ಅಂತ ಹೋಗ್ತಾ ಇದ್ವಿ. ಮತ್ತು ಹಣ್ಣುಗಳು ಮಾವಿನ ಗಿಡದಲ್ಲೇ ಸಿಗುತ್ತೆ ಗೈಸ್, ಅಲ್ಲೇ ಹಣ್ಣಾಗ್ಬಿಟ್ಟಿದೆ ಆಲ್ರೆಡಿ. ಸೊ ಹಂಗಾಗ್ಬಿಟ್ಟು ಅದನ್ನು ಸಹ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ನಾನು ನನ್ನ ಸೊಸೆ ಹೋಗ್ತಾ ಇದ್ದೀವಿ. ಸೊ ಇನ್ 2 days ಅಷ್ಟೇ ಗೈಸ್ ನಾವು ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ ಸಂಡೇ. ಇನ್ಮೇಲೆ ಬ್ಯಾಂಗ್ಳೂರು ವ್ಲಾಗ್ಸ್ ನೋಡ್ತೀರಾ. ಇಲ್ಲಿವರೆಗೂ ಹಳ್ಳಿ ವ್ಲಾಗ್ಸ್ ನೋಡಿದ್ರಿ, ಹಾಗೆ ನಮ್ಮ ಅಮ್ಮ ಮಾಡೋ ರೆಸಿಪಿ, ನಮ್ಮ ಅಪ್ಪ ಮಾಡೋ ರೆಸಿಪಿ, ಸೊ ಎಲ್ಲ ಅದು ನೋಡಿದ್ರಿ. ಇನ್ನೇನು ಮಾಡೋದೋ ಗೊತ್ತಿಲ್ಲ. ಅದೇ ಬ್ಯಾಂಗ್ಳೂರು, ಅದೇ ಜೈಲು, ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು ಹೊಟ್ಟೆಪಾಡಿಗೋಸ್ಕರ. ಸೊ ಲೈಫಲ್ಲಿ ಏಜ್ ಇರೋವರೆಗೂ ಚೆನ್ನಾಗಿ ದುಡಿಬೇಕು ಅಷ್ಟೇ. ಸೊ ಹಂಗಾಗಿ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ನೀವು ಬನ್ನಿ ಮಾವಿನಕಾಯಿ ತಗೊಬರೋಣ. ನಮ್ಮ ಮಾವಿನ ಗಿಡದಲ್ಲಿ ಮಾವಿನಕಾಯಿ ನೋಡಿ ಏನು ಸಕ್ಕತ್ತಾಗಿದೆ. ಇದು ಬಾದಾಮಿ ತೋರಿಸ್ತಿದ್ಯಾಮ, ಇದು ಬಾದಾಮಿ ಗೈಸ್. ನೋಡಿ ಗೈಸ್ ಎಷ್ಟೊಂದಿದೆ ಅಂದರೆ, ಸೊ ಅಷ್ಟೊಂದಿದೆ. ಇವಾಗ ಹಣ್ಣು ಹುಡ್ಕೋಣ. ಮಾವಿನಕಾಯಿ ತಗೊಂಡೋಗೋಣ, ಮಾವಿನಕಾಯಿ ತಿನ್ನೋಣ. ಇಲ್ಲೇ ತಿಂತೀರಾ ನೀವು? ತಗೊಂಡೋಗ್ತೀರಾ? ಎಲ್ಲ ತಿಂದಿಲ್ಲ ಖಾಲಿ ಮಾಡ್ಬಿಡೋದು. ಸೊಸೆ ಏನು ಹೇಳ್ತಾವಳೆ ಅಂದರೆ, ನೀನು ಮಾವಿನಕಾಯಿ ತಗೊಂಡು ಹೋಗಿ ಬಂದಿಲ್ಲ ಅತ್ತೆ, ತಿನ್ನೋಕೆ ಬಂದಿದ್ಯಾ ಅಷ್ಟೇ ಅಂತ ಹೇಳ್ತಾಳೆ. ನೋಡಿ ಗೈಸ್ ನೋಡಿ ಎಂತೆಂಥ ಕಾಮಿಡಿ ಮಾಡ್ತಾಳೆ ಅಲ್ಲಲ್ಲ. ತಿಂತೀರಾ ತೊಗೊಂಡೋಗ್ತೀರಾ? ತಿಂತೀಯ ಇಲ್ಲೇ? ಹೌದಾ, ನೀನು ತಿನ್ನಲ್ಲ ಹಂಗಾರೆ. ಇವಾಗ ಸುಮ್ಮನೆ ಇರಬೇಕು ಗೈಸ್. ಇವಳು ತಿಂದ್ರೆ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ. ಆಯ್ತು ಬಾ, ಹಣ್ಣು ಹುಡ್ಕೋಣ ಬಾ ಗೈಸ್. ಇವಾಗ ಇವಳು ಮಾವಿನ ಹಣ್ಣು ತಿನ್ನಲ್ಲ. ಇದು ನೋಡಿದ ಮೇಲೂ ನೀನು ತಿನ್ನಲಿಲ್ಲ ಅಂದರೆ ವೇಸ್ಟ್ ನೀನು. ನೋಡು, ವಾವ್ ಗಾಯ್ಸ್ ನೋಡಿ, ಇಲ್ಲೊಂದು ಹಣ್ಣಿದೆ, ಬನ್ನಿ ತೋರಿಸ್ತೀನಿ ಗೈಸ್. ಬನ್ನಿ, ನಮ್ಮ ಲಿರೀಶ್ ಅವಳೆ, ಬೇಜಾರು ಮಾಡ್ಕೊಂಬೇಡಿ ಕಂಕ್ಲಲ್ಲ ಅವಳೆ. ನೋಡಿ ಫ್ರೆಶ್ ಮಾವಿನ ಹಣ್ಣಿದು. ವಾವ್ ನೋಡಿ ಎಷ್ಟೊಂದು ಮಾವಿನಕಾಯಿ ಇದೆ. ಈಗ ನಮ್ಮ ದಿವ್ಯಾ ಈ ಮಾವಿನ ಹಣ್ಣು ನೋಡಿನೂ ಸಹ, ಈ ಮಾವಿನ ಹಣ್ಣು ನೋಡು ಸಹ ತಿನ್ನಲ್ಲ ಅಲ್ಲನ? ಹಾಂ ತಿನ್ನಲ್ಲ. ನೋಡು ಎಷ್ಟು ಚೆನ್ನಾಗವೆ. ನಮ್ಮ ಪಾಪ ಮಾತ್ರ ಕೊಡ್ತೀನಿ, ನಾನು ತಿನ್ನಲ್ಲ. ನಿಜ. ಆಯಿತು ನೋಡ್ತೀನಿ. ನೀನು ಮಾವಿನ ಹಣ್ಣು ತಿನ್ನೋ ನಾನು ವೀಡಿಯೋ ಮಾಡ್ತೀನಿ. ಆಯಿತು ಇಲ್ಲಿ ಇವಾಗಿನ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಕೈಲಿ ಇಟ್ಕೊಂಡು ಯಾಕೆ ಇಟ್ಕೊಂಡಿದ್ಯಾ? ತಿನ್ನಕ್ಕೆ ಹಾಂ ಸಾರಿ ಗೈಸ್, ತಿಂದಲೇ ಇರೋಕ್ಕೂ ಆಗಲ್ಲ, ಅದಕ್ಕೆ ತಿಂತಾ ಇದ್ದೀನಿ. ನೋಡಿ ಗೈಸ್, ಚೀಟ್ ಮಾಡಿಬಿಡ್ಲು, ಚೀಟ್. ತಿನ್ಕೊಬಿಡು, ತಿಂದು ತೋರಿಸು, ಕಚ್ಚು ಒಂದ್ಸಲಿ. ಹಾಂ ಒಳ್ಳೆ ಕೋಳಿ ಕೊಕ್ರೆ ಕುಕ್ರಲ್ವ, ಹಂಗೆ ಕುಕ್ಕೊಳ್ಳಿ ತೋರಿಸು. ಓಕೆ ಗೈಸ್, ಇವಾಗ ನಾನು ತಿಂತೀನಿ. ಗೈಸ್ ಏನು ಸಾಕಾಗೈತೆ. ನೀನು ತಿಂದವಮ್ಮ? ನಾನು ಕಚ್ಚಲ? ವಾವ್ ಕಮ್ಮಂತೈತೆ. ಸೂಪರ್. ತಿನ್ಮೇಲೆ ಆಮೇಲೆ ಸಿಗ್ತೀನಿ. ಲಿರಿಶಾ, ಇವತ್ತೆಲ್ಲ ಹೋಗ್ತಾ ಇದ್ದೀವಿ? ಹಾಂ, ಬೆಳಾವಿ. ಏನಕ್ಕೆ ಹೋಗ್ತಾ ಇರೋದು ಬೆಳಾವಿಗೆ? ಏನೋ ತಗೊಳಕ್ಕೆ. ಏನು ತಗೊತೀರಾ ಅಂತ ತೋರಿಸ್ತೀರಾ ಆಡಿಯನ್ಸ್ಗೆಲ್ಲ? ಗಾಯ್ಸ್ಗೆಲ್ಲ ತೋರಿಸ್ತೀನಿ.
ಎಲ್ಲ ತೋರಿಸ್ತೀನಿ. ತೋರಿಸ್ತೀಯಾ? ನಿಂಗೆ ಗುಡ್ ಗರ್ಲಾ ಅಥವಾ ಬ್ಯಾಡ್ ಗರ್ಲಾ? ಬ್ಯಾಡ್ ಗರ್ಲ್. ಗುಡ್ ಗರ್ಲ್. ಅದಕ್ಕೆ ಇವಾಗ ಬ್ಯಾಡ್ ಗರ್ಲ್ಗೆ ಏನೋ ಕೊಡ್ಸೋಕೆ ಹೋಗ್ತಾ ಇದೀವಿ. ಗುಡ್ ಗರ್ಲ್. ಗುಡ್ ಗರ್ಲಾ? ಸೊ ಅಮ್ಮ ಕೆಲಸದಿಂದ ಹಂಗೆ ಬೆಳಾವಿಗೆ ಬಂದರು. ಸೊ ನಾನು ಲಿರಿಷಾ ಸ್ಕೂಟಿಲಿ ಹೋಗಿದ್ವಿ. ಸೊ ಅಮ್ಮ ಬಂದ ತಕ್ಷಣ ಅಲ್ಲಿ ಕಾಲ್ಗೆಜ್ಜೆನ ನೋಡಿದ್ವಿ. ನೋಡಿದ ತಕ್ಷಣ ಒಂದು ಕಾಲ್ಗೆಜ್ಜೆ ಇಷ್ಟ ಆಯಿತು. ಸೊ ಹಂಗಾಗಿ ತೊಗೊಂಡ್ವಿ. ನಿಜ ಗೈಸ್, ಚಿನ್ನ ತೊಗೊಂಡ್ರು ತೊಗೊಳ್ಬೋದು, 1 ಗ್ರಾಮ್ ಬೆಳ್ಳಿ ತೊಗೊಳಕ್ಕಾಗಲ್ಲ, ಅಷ್ಟು ರೇಟ್ ಜಾಸ್ತಿ ಆಗಿದೆ. ಸೊ ಯಾರೆಲ್ಲ ಚಿನ್ನ ಹಾಗೆ ಬೆಳ್ಳಿ ತೆಗಿಬೇಕು ಅಂತ ಅಂದ್ಕೊಂಡಿದ್ದೀರೋ ಇವಾಗಲಿಂದನೇ ಸೇವಿಂಗ್ಸ್ ಮಾಡಿ ಎತ್ತಿಟ್ರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಫ್ಯೂಚರ್ಗೆ. ಸೊ ಫೈನಲಿ ನಾವು ಈ ಕಾಲ್ಗೆಜ್ಜೆನ ಲಿರಿಷಾಗೆ ತೊಗೊಂಡು ಬಂದ್ವಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಅಷ್ಟರಲ್ಲಿ ಅವ್ರ ಡ್ಯಾಡಿ ಕೂಡ ಬಂದರು ಕೆಲಸದಿಂದ. ಸೊ ನೋಡಿ ಯಾವ ಥರ ಆಟ ಆಡ್ತಾ ಇದ್ದಾಳೆ ಅಂತ. ಗೈಸ್, ಬೆಳಗ್ಗೆಯಿಂದ ಪ್ಲ್ಯಾನ್ ಮಾಡಿ ಇವಾಗ ಫೈನಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಯಾವ ದೇವಸ್ಥಾನ ಅಂದರೆ ನಾವು ವ್ಲಾಗಲ್ಲಿ ಹೇಳಿದ್ವಾ? ಇಲ್ಲ ಅಲ್ವಾ? ಒಂದ್ಸಲಿನೂ ವ್ಲಾಗ್ ಮಾಡಿಲ್ಲ ಅನ್ಕೊಂತೀನಿ. ಸೊ ನಮ್ಮ ಮನೆ ದೇವರು ಅಂತ ಇಲ್ಲ, ಈಗ ನಮ್ಮ ಅಮ್ಮವ್ರ ಮನೆ ದೇವರು ಅಂತ ಇಲ್ಲ, ಎರಡು ಮಿಕ್ಸು. ನನಗೂ ಇಷ್ಟ ನಮ್ಮ ಅಮ್ಮವ್ರ ಮನೆ ದೇವರು ಅಂದರೆ ಹೆಣ್ಣು. ಸೊ ನಾವು ನಮ್ಮ ತವ್ರ ಮನೆಗೆ ಬಂದಾಗ ಸೊ ದೇವ್ರಿಗೆ ಹೋಗ್ತೀವಿ. ಸಿಂಪುರದಲ್ಲಿರೋದು ಕೆಂಪಮ್ಮ ದೇವಿ ಅಂತ. ಅಲ್ಲಿ 3 ದೇವರಿದೆ, ಕೆಂಪಮ್ಮ ದೇವಿ, ಚಿಕ್ಕಮ್ಮ ಹಾಗೆ ದೊಡ್ಡಮ್ಮ. ಸೊ ಈ 3 ದೇವ್ರಿಗೂ ಸೊ ಇವಾಗ ಅಣ್ಕೆ ಮಾಡ್ಸೋಣ ಅಂತ ಹೋಗ್ತಾ ಇದ್ದೀವಿ. ಯಾಕಂದರೆ ಇನ್ 2 ಡೇಸ್, ಇನ್ನು 1 ಡೇ ಇರ್ತೀವಿ ಇಲ್ಲಿ ಬ್ಯಾಂಗ್ಳೂರಲ್ಲಿ. ಸಂಡೇ ಹೋಗಬೇಕು ಬ್ಯಾಂಗ್ಳೂರಿಗೆ. ಸೊ ಹಂಗಾಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಸೊ ನೋಡಿ ನಮ್ಮ ಕ್ಯಾಂಡಿಡೇಟ್ಗಳು ಇಲ್ಲಿದ್ದಾವೆ. ನಾವು ಕ್ಯಾಂಡಿಡೇಟ್ ಜಲ ಬಂತು ಗಾಯ್ಸ್, ನೋಡಿ ಗಾಯ್ಸ್, ನಮ್ಮ ವ್ಲಾಗಲ್ಲಿ ಅಪರೂಪಕ್ಕೆ ಒಂದ್ಸಲಿ ಕಾಣಿಸ್ಕೊಳ್ತಿರೋದು. ನಡೀರಿ ಇದೆ. ಹಾಂ ನಡಿ, ಸ್ಟ್ರೈಟ್ ನಡಿ, ಫುಲ್ಲು ಸ್ಟ್ರೈಟ್ ನಡಿ. ಕೆಂಪಮ್ಮ ದೇವಸ್ಥಾನ ಮುಂದೆನೆ ಇದು ದೊಡ್ಡಮ್ಮ, ಅದು ಚಿಕ್ಕಮ್ಮ. ಹಿಂಗೇನೆ ಯಾಕೆ ನಾವು ಹಂಗಾಸ್ ಬರ್ಬೇಕಿತ್ತು, ಡೈರೆಕ್ಟಾಗೆ ಬಂದಿದ್ವಲ್ಲ ಬಿಡು. ಫೈನಲಿ ಬಂದ್ವಿ ಗೈಸ್ ಫೈನಲಿ ಪೂಜೆ ಕೂಡ ಆಯಿತು. 3 ದೇವರಿಗೂ ಪೂಜೆನೂ ಸಹ ಮಾಡಿಸಿ ಅಲ್ಲೇ ಸಹ ಊಟನೂ ಸಹ ಕೊಟ್ಟರು. ಊಟನೂ ಮಾಡ್ಕೊಂಡ್ವಿ. ಸೊ ಗಾಯ್ಸ್, ಈ ವ್ಲಾಗ್ ಈ ಥರ ಇತ್ತು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.